ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು BA ಥರ್ಡ್ ಸೆಮ್ ಕನ್ನಡ ಅಂದರೆ ಬೇಸಿಕ್ ಕನ್ನಡ ಘಟಕ 1 ಒಲವು ಇದರಲ್ಲಿ ಎರಡನೇ ಒಂದು ಪದ್ಯವಾದಂತಹ ಸಖಿ ಗೀತ ದ.ರಾ ಬೇಂದ್ರೆ ಅವರು ಬರೆದಿರುವಂತಹ ಸಖಿ ಗೀತದ ಒಂದು ಬಗ್ಗೆ ವಿವರಣೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ನಿಮಗೆ ಅಂದರೆ ಕನ್ನಡ ಬೇಸಿಕ್ನಲ್ಲಿ ನಿಮಗೆ 5 ಮಾರ್ಕ್ಸ್ಗೆ ಕವಿ ಪರಿಚಯ ಕೇಳ್ತಾರೆ ಮತ್ತು ಈ ಸಖಿ ಗೀತ ಪದ್ಯದಲ್ಲಿ ನಿಮಗೆ ಟೋಟಲ್ ಆಗಿ 3 ಕ್ವಶನ್ನ ತೆಗಿತಾರೆ. ಅದರಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ 1 ಕ್ವಶನ್ಗೆ ಆನ್ಸರ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನು ಸೂಕ್ತವಾಗಿ ಮತ್ತು ಸಂಪೂರ್ಣವಾಗಿ ನೀಡಿದ್ದೀನಿ. ಇನ್ನು 2 ಕ್ವಶನ್ಗಳಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕವಿ ಪರಿಚಯ. ನಾನು ಆಗಲೇ ಹೇಳ್ದಂಗೆ ನಿಮಗೆ BA ಥರ್ಡ್ ಸೆಮ್ಗೆ ಪರೀಕ್ಷೆಗೆ ಅಂದರೆ ಸೆಮ್ ಎಕ್ಸಾಮ್ನಲ್ಲಿ 5 ಮಾರ್ಕ್ಸ್ಗೆ ಕವಿ ಪರಿಚಯನ ಕೇಳ್ತಾರೆ. ಈ ದ.ರಾ ಬೇಂದ್ರೆಯವರ ಕವಿ ಪರಿಚಯ ಕೂಡ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ನ ದೃಷ್ಟಿಯಲ್ಲಿ. ಯಾವ ರೀತಿ ಬರೀಬೇಕು ಅಂದರೆ ಮೊದಲನೇದಾಗಿ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವರು ಜನವರಿ 31, 1896ರಲ್ಲಿ ಧಾರವಾಡದಲ್ಲಿ ಜನಿಸ್ತಾರೆ. ಅವರ ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕಾ. ನೀವು ಈ ರೀತಿ ಪಾಯಿಂಟ್ ಹಾಕಿ ಬರೆದ್ರೇ ಉತ್ತರ ಸ್ವಲ್ಪ ಆಕರ್ಷಕವಾಗಿರುತ್ತೆ ಅಂತ ನಾನು ಇದೇ ರೀತಿ ಕೊಟ್ಟಿದ್ದೀನಿ. ಕಾವ್ಯನಾಮ ಅಂಬಿಕಾ ತನಯ ದತ್ತ. ಮನೆತನದ ಹೆಸರು ಟೋಸರ್. ಇದು ಮೇನ್ ಇಂಪಾರ್ಟೆಂಟು. ಇನ್ನು 1 ಮಾರ್ಕ್ಸ್ ಕೂಡ ಕೇಳ್ತಾರೆ ನಿಮಗೆ. ಮನೆತನದ ಹೆಸರು ಯಾವುದು, ದ.ರಾ ಬೇಂದ್ರೆಯವರ ಮನೆತನದ ಹೆಸರು ಯಾವುದು ಅಂದರೆ ಟೋಸರ್. ವಿದ್ಯಾಭ್ಯಾಸ ಮತ್ತು ವೃತ್ತಿ ಜೀವನ. 1913ರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ನಂತರ 1918ರಲ್ಲಿ ಪುಣೆಯ ಕಾಲೇಜಿನಲ್ಲಿ BA ಮಾಡಿಕೊಂಡರು. 1935ರಲ್ಲಿ MA ಮುಗಿಸಿ ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದರು. ಆಯಿತಾ. ಸಾಹಿತ್ಯ ಸಂಘಟನೆ. 1921ರಲ್ಲಿ ಧಾರವಾಡದಲ್ಲಿ ಗೆಳೆಯರೊಂದಿಗೆ ಗೆಳೆಯರ ಗುಂಪು ಸಂಸ್ಥೆಯನ್ನು ಕಟ್ಟಿದರು. ಮೊದಲ ಕವನ ಪ್ರಕಟಣೆ. 1918ರಲ್ಲಿ ಪ್ರಭಾತ ಪತ್ರಿಕೆಯಲ್ಲಿ ಇವರ ಮೊದಲ ಕವನ ಪ್ರಕಟವಾಯಿತು. ಪ್ರಥಮ ಕಾವ್ಯ ಸಂಕಲನ ಕೃಷ್ಣಕುಮಾರಿ. ಇವರ ಇತರೆ ಕವನ ಸಂಕಲನಗಳೆಂದರೆ ಗರಿ, ಸಖಿ ಗೀತ, ಉಯ್ಯಾಲೆ, ನಾದಲೀಲೆ, ಸೂರ್ಯಪಾನ, ಗಂಗಾವತರಣ, ವೇಗದೂತ, ಹೃದಯ ಸಮುದ್ರ, ನಾಕುತಂತಿ ಮುಂತಾದವು. ಇವರ ಕೃತಿಗಳು ಕವಿತೆಗಳಷ್ಟೇ ಅಲ್ಲದೆ ನಾಟಕಗಳು, ಸಂಶೋಧನಾತ್ಮಕ ಲೇಖನಗಳು ಹಾಗೂ ವಿಮರ್ಶೆಗಳನ್ನು ಇವರು ಬರೆದಿದ್ದಾರೆ. ಪ್ರಶಸ್ತಿ ಗೌರವ ಇದರಲ್ಲಿ ಸ್ವಲ್ಪನೇ ಕೊಟ್ಟಿದ್ದಾರೆ ನಿಮಗೆ ಸೆಮ್ ಎಕ್ಸಾಮ್ಗೆ. ನಾಕುತಂತಿ ಕೃತಿಗೆ 1974ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಂತ ನೀವು ಇಷ್ಟು ಬರೆದ್ರೆ ಸಾಕು. ಅದೇ ರೀತಿ ಇವರ ನಿಧನ ಬರೀಬೇಕು. ಅಕ್ಟೋಬರ್ 26, 1981ರಲ್ಲಿ ಮುಂಬೈನಲ್ಲಿ ಇವರು ನಿಧನ ಆಗ್ತಾರೆ. ಇದಿಷ್ಟನ್ನು ನೀವು ಕವಿ ಪರಿಚಯಕ್ಕೆ ಬರೆದ್ರೆ ಆರಾಮಾಗಿ 5 ಮಾರ್ಕ್ಸ್ ಫುಲ್ ಮಾರ್ಕ್ಸ್ನ ನೀವು ತಗೋಬಹುದು. ಹಾಗಿದ್ರೆ ಇದರಲ್ಲಿ ಬರುವಂಥ ಮೊದಲನೇ ಪ್ರಶ್ನೆ, ಸಖಿ ಗೀತ ಪದ್ಯದಲ್ಲಿ ಬರುವ ಮೊದಲ ಪ್ರಶ್ನೆ ಅಂದರೆ ಸಖಿ ಕವಿಯ ಮನಸ್ಸಿನ ಪ್ರತಿಫಲವಾಗಿ ಹೇಗೆ ಒಡಮೂಡಿದ್ದಾಳೆ ಎಂದು ತಿಳಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಇದು 10 ಮಾರ್ಕ್ಸ್ಗೆ ಕೇಳ್ತಾರೆ ನಿಮಗೆ ಪ್ರಶ್ನೆ. ಇನ್ನು 15 ಮಾರ್ಕ್ಸ್ಗೆ ಪ್ರಶ್ನೆ ಕೇಳ್ತಾರೆ ನಿಮಗೆ. BA ಥರ್ಡ್ ಸೆಮ್ ಕನ್ನಡದಲ್ಲಿ 15 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್ಸ್ ಮತ್ತು 1 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಅದಕ್ಕಾಗಿ ಪೀಠಿಕೆ ಯಾವ ರೀತಿ ಬರೀಬೇಕು ಅಂದರೆ ಅಂಬಿಕಾ ತನಯ ದತ್ತ ಕಾವ್ಯನಾಮದ ವರಕವಿ ದ.ರಾ ಬೇಂದ್ರೆಯವರ ಅಭಿವ್ಯಕ್ತಿ ಶಕ್ತಿಗೆ ಪ್ರತಿಯಾಗಿ ನಿಲ್ಲುವ ಅಪೂರ್ವ ಕಾವ್ಯ ಸಖಿ ಗೀತ. ಕವಿಗೆ ಸಖಿ ಎಂದರೆ ಕೇವಲ ಲೌಕಿಕ ಪತ್ನಿಯಷ್ಟೇ ಅಲ್ಲ, ಅವಳು ಅವರ ಮನಸ್ಸಿನ ಆಂತರಿಕ ಚೇತನ, ಕಾವ್ಯ ಪ್ರೇರಣೆ ಮತ್ತು ಮನಸ್ಸಿನ ತೀವ್ರ ಭಾವನೆಗಳ ಸಾಕ್ಷಾತ್ ಪ್ರತಿಫಲನ. ಕವಿತೆಯ ಸಾಲುಗಳಾದ ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ಎನ್ನುವುದಲ್ಲಿ ಹಿಡಿದು ಕವಿಯ ಪ್ರತಿಯೊಂದು ಕಲ್ಪನೆ ಮತ್ತು ಅಂತರಂಗದ ಮಿಡಿತಗಳು ಸಖಿಯ ರೂಪದಲ್ಲಿಯೇ ಕಾವ್ಯ ಉದ್ದಕ್ಕೂ ಸಾಕಾರಗೊಂಡಿವೆ. ಇದಿಷ್ಟು ಪೀಠಿಕೆ. ಈಗ ವಿವರಣೆ. ಕವಿಯ ಕಾವ್ಯ ಚಿಂತನೆ ಹಾಗೂ ಮನೋಲೋಕವು ಸಖಿಯ ಅನುಬಂಧದಲ್ಲಿ ನಿರಂತರವಾಗಿ ಬೆಸೆದುಕೊಂಡಿದೆ. ಕವಿಯ ಬಾಳಿನಲ್ಲಿ ಎದುರಾದ ನೋವು ನಲಿವುಗಳು ಕಾವ್ಯರಸವಾಗಿ ಬದಲಾಗಲು ಸಖಿಯ ಸಮ್ಮಿಲನವೇ ಮೂಲ ಕಾರಣ. ഇരുಳು ತಾರೆಗಳಂತೆ ಬೆಳೆದುಕೊಂಡು ಮಿಟುಕುವುದು ಕಳೆದ ದುಃಖಗಳನ್ನು ನೆನೆಯದಂತೆ ಎಂದು ಕವಿ ಹೇಳುವಂತೆ ಕತ್ತಲೆಯಂತಹ ದುಃಖದ ನೆನಪುಗಳನ್ನು ಹೊಸದಾಗಿ ರಸಧಾರೆಯಾಗಿ ಹರಿಸಲು ಸಖಿಯೇ ಕವಿಯ ಅಂತರಂಗದ ಬೆಳಕಾಗಿದ್ದಾಳೆ. ಗಂಗೆ ಸಾಗರ ಬಿದ್ದು ಸಾಗರವನ್ನೊಪ್ಪುವ ಸುಖ ದುಃಖ ಸಂಗಮವಾದ ಹೃದಯಂಗ್ರವು ಪಾವನವೆಂಬನು ಯಾವಾಗಲೂ ಎಂಬ ಸಾಲುಗಳಲ್ಲಿ ಕವಿಯ ಮನಸ್ಸಿನ ಸುಖ ದುಃಖಗಳ ಸಖಿಯೊಂದಿಗೆ ಒಂದಾಗಿ ಪವಿತ್ರ ಭಾವ ಸಂಗಮನವನ್ನು ಸೃಷ್ಟಿಸುತ್ತದೆ. ಕವಿಯ ಚೇತನದಲ್ಲಿ ಮೂಡುವ ಸೃಷ್ಟಿಶೀಲತೆಗೆ ಸಖಿಯ ಮೂಲ ಶಕ್ತಿಯಾಗಿದ್ದಾಳೆ. ನನ್ನ ಚಿತ್ರ ಶಕ್ತಿ ಉದ್ರೇಕನೇರಿ ಬಣ್ಣ ಬಣ್ಣದ ಬಣ್ಣಲೆಗೆ ಒಳಿದಿತು ಹಾಗೂ ಬ್ರಹ್ಮಪಟ್ಟವನ್ನೇರಿ ರೂಪಕ ಶಕ್ತಿಯು ಸೃಷ್ಟಿಯನ್ನೆಳೆದಿತು ದೃಷ್ಟಿಯೊಳಗೆ ಎಂಬ ಸಾಲುಗಳು ಕವಿಯ ಕಲ್ಪನಾ ಶಕ್ತಿಗೆ ಬಣ್ಣ ತುಂಬುವ ಮತ್ತು ಅಪೂರ್ವ ರೂಪಕಗಳನ್ನು ಸೃಷ್ಟಿಸುವ
ಕಾವ್ಯ ಶಕ್ತಿಯಾಗಿ ಸಖಿ ಒಡಮೂಡಿರುವುದನ್ನು ಖಚಿತಪಡಿಸುತ್ತವೆ. ಅಲ್ಲದೆ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಎಂದು ಪ್ರೀತಿಯಿಂದ ಕರೆಯುತ್ತಾ ತಮ್ಮಿಬ್ಬರ ಬಂಧವು ಕಾಲ ಮತ್ತು ದೇಹದ ಎಲ್ಲೆಗಳನ್ನು ಮೀರಿದ ಅನಾದಿ ಬಾಂಧವ್ಯವೆಂದು ಸಾರುತ್ತಾರೆ. ನಾನು ನೀನು ಸಖಿ ಸಖಿ ಸಮಸಖಿ ಎಂಬಂತೆ ಅವರಿಬ್ಬರ ಹೃದಯ ಮಿಡಿತ ಒಂದೇ ಆಗಿ ಕವಿಯ ಕಾವ್ಯದ ನುಡಿಯಲ್ಲೂ ಪ್ರೇಮ ರಸಾಯನ ಹೃದಯಕಮೃತಪಾನ ಜೀವ ಕಾವ್ಯವನ್ನಂತಿದೆ ಎನ್ನುವಂತೆ ಕವಿಯ ಮನದ ಪ್ರತಿಯೊಂದು ಭಾವನೆಗೂ ಸಖಿ ದಿವ್ಯ ಪ್ರತಿಬಿಂಬವಾಗಿದ್ದಾಳೆ. ಇದಿಷ್ಟು ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸಂಪೂರ್ಣವಾದ ಉತ್ತರವಾಗಿತ್ತು. ನೀವು ಈ ರೀತಿ ಎಕ್ಸಾಮ್ನಲ್ಲಿ ಇಷ್ಟನ್ನು ಬರೆದ್ರೆ ಆರಾಮಾಗಿ ಫುಲ್ ಮಾರ್ಕ್ಸ್ನ ತಗೋಬೋದು. ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಸಮಾರೋಪ ಯಾವ ರೀತಿ ಕೊನೆಯದಾಗಿ ಬರಬೇಕು ಅಂದರೆ, ಒಟ್ಟಾರೆಯಾಗಿ ಬೇಂದ್ರೆಯವರ ಸಖಿ ಗೀತದಲ್ಲಿ ಸಖಿಯು ಕೇವಲ ಬಾಹ್ಯ ಲೋಕದ ಸಂಗಾತಿಯಾಗಿ ಉಳಿಯದೆ ಕವಿಯ ಒಳಗಿನ ಸೃಷ್ಟಿಶಕ್ತಿ, ಆಧ್ಯಾತ್ಮಿಕ ಚೇತನ ಮತ್ತು ಭಾವನೆಗಳ ಕನ್ನಡಿಯಾಗಿದ್ದಾಳೆ. ಕವಿಯ ಅಂತರಂಗದ ಪ್ರತಿಯೊಂದು ಕಲ್ಪನೆ, ದುಃಖ, ನಲಿವು ಮತ್ತು ಪ್ರೇಮ ರಸಾಯನಗಳು ಕಾವ್ಯವಾಗಿ ರೂಪುಗೊಳ್ಳುವ ಸಖಿ ಅನುಬಂಧವೇ ದಿವ್ಯ ಪ್ರತಿಫಲವಾಗಿದೆ. ಇದಿಷ್ಟು ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸಂಪೂರ್ಣವಾದ ಉತ್ತರ. ನಿಮಗೆ ಮುಂದೆ ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ ಬೇಕು ಅನ್ನೋದನ್ನು ಮರೀದೆ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಒಂದು ಲೈಕ್ ನನಗೆ ಇನ್ನಷ್ಟು ಹೆಚ್ಚಿನದಾಗಿ ವಿಡಿಯೋಸ್ನ ಮಾಡೋದಕ್ಕೆ ಪ್ರೋತ್ಸಾಹ ಆಗುತ್ತೆ. ಹಾಗಾಗಿ ತಪ್ಪದೆ ಲೈಕ್ ಮಾಡಿ ಮತ್ತು ಯಾವ ಸಬ್ಜೆಕ್ಟ್ ಮೇಲೆ ಬೇಕು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.